ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೇ. ಬೆಳಿಗ್ಗೆನೇ ಬ್ರಷ್ ಎಲ್ಲ ಮಾಡ್ಕೊಬಂದು ಬಿಸಿ ಬಿಸಿ ನೀರಿಟ್ಟಿದ್ದೀನಿ ಕುಡಿಯೋದಕ್ಕೆ. ಹಾಗೆ ಟೈಮ್ ಬಂದು 7 ಕಾಲಾಗಿದೆ. ಸ್ವಲ್ಪ ಲೇಟಾಗಿದ್ದಿದ್ದು ಏನಕ್ಕೆ ಅಂದರೆ ಇವತ್ತು ಬಸ್ ಪಾಸಿಗೆ ಹೋಗೋಣ ಅಂತೇಳಿ ಬಸ್ ಪಾಸ್ ಮಾಡಿಸ್ಕೊಂಡು ಬಂದುಬಿಡೋಣ, ಅದು ಕೆಲಸ ಮುಗೀಲಿ ಅಂತೇಳಿ. ನೆನ್ನೆನೇ ಇವನು ಕೌಶಿ ಹೇಳ್ತಾ ಇದ್ದ ನೆನ್ನೆನೇ ಹೋಗೋಣ ಅಂತೇಳಿ. ನಾನು ಫ್ರೈಡೇ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೇಟಾಗಿದ್ದಿದ್ದು. ಇವಾಗ ತಿಂಡಿ ತಿಂದ್ಕೊಂಡು ಒಂದು 9 ಗಂಟೆ ಅಂತ ಅಂದ್ಕೊಂಡಿದ್ದೀನಿ. ನಾನು 9 ಗಂಟೆಗೆ ಬಿಡೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಚಪಾತಿ ಏನಾದರೂ ಮಾಡಿಬಿಡೋಣ. ಇನ್ನೊಂದೇನೆಂದರೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಿಸಿಬೇಳೆಭಾತ್ ಮಾಡಿದ್ರೆ ಹೊಟ್ಟೆ ಬೇಗ ಹಸಿವಾಗುತ್ತೆ, ಅಕಸ್ಮಾತಲ್ಲಿ ಲೇಟ್ ಆದರೆ ಅಂತ. ಅದಕ್ಕೆ ಚಪಾತಿ ಮತ್ತು ಏನಾದರೂ ಟೊಮೆಟೊ ಚಟ್ನಿ ಆ ಥರದ್ದು ಮಾಡಿಬಿಟ್ಟು ತಿನ್ಕೊಂಡೋದ್ರೆ ಓಕೆ. ಮತ್ತು ಅಲ್ಲಿ ಹೋದ್ಮೇಲೆ ಎಷ್ಟೊತ್ತು ಆಗುತ್ತೆ ಟೈಮ್ ಅಂತೇನು ಗೊತ್ತಾಗಲ್ಲ. ಹಾಗೆ ಇನ್ನೊಂದೇನೆಂದರೆ ಬೆಕ್ಕುಗಳು ರಾತ್ರಿ ನಿನ್ನೆ ಸಂಜೆ ಬಂದಿತ್ತು. ಅದು ಬರ್ತಿರುತ್ತೆ ಡೈಲಿ. ಬಂದು ಒಂದು 1/4 ಗಂಟೆ ಅರ್ಧ ಗಂಟೆ ಇದ್ದು ಏನಾದರೂ ಅದು ಬಂದಿದೆಯಲ್ಲ ಅಂತೇಳಿ ಏನು ಮಾಡ್ತೀನಿ, ಹಾಲು ಅನ್ನ ಏನಾದರೂ ಹಾಕಿರ್ತೀನಿ, ತಿಂದ್ಬಿಟ್ಟು ಹೊಟ್ಟೋಗುತ್ತೆ. ಇಲ್ಲಿಲ್ಲ, ಒಂದು 2 ಡೇಸ್ ಅಂತೂ ಬಂದೇ ಇರಲಿಲ್ಲ. ರಾತ್ರಿ ಅಂದರೆ ನಿನ್ನೆ ಸಂಜೆ ಬಂದಿತ್ತು, ಅದರಲ್ಲಿ 2 ಉಳ್ಕೊಳ್ತು, 2 ಹೊಟ್ಟೋಗಿದೆ. ರಾತ್ರಿನೂ ಇತ್ತು, ನಾನು ಅನ್ನೆಲ್ಲ ಹಾಕಿಟ್ಟಿದ್ದೆ, ತಿನ್ಕೊಂಡು ಮಲ್ಕೊಂಡಿತ್ತಲ್ಲೇ ಮೇಲೆ. ಬೆಳಿಗ್ಗೆ ನೋಡಿದ್ರೆ ಒಂದೇ ಇದೆ, ಇನ್ನೊಂದು ಹೊಟ್ಟೋಗಿದೆ. ಈಗ ಒಂದೇನು ಮಾಡ್ತಾಯಿದೆ, ಫುಲ್ಲು ಕಿರ್ಚ್ತಾ ಇದೆ. ನಾನು ಹಾಲು ಅನ್ನ ಎಲ್ಲ ಹಾಕ್ತೆ, ಮತ್ತು ಕರ್ಮೀನ್ ಇತ್ತಲ್ಲ ಅದನ್ನು ಹಾಕ್ತೆ, ತಿಂದ್ಬಿಟ್ಟು ಕಿರ್ಚ್ತಾ ಇದೆ. ಒಂದೇ ಆಗಿಬಿಟ್ಟಿದೆಯಲ್ಲ, ಕೇಳಿಸ್ತಾ ಇದೆಯಾ? ಒಂದೇ ಇದೆ, ಇನ್ನೆಲ್ಲ ಹೊಟ್ಟೋಗಿದೆ. ಇತ್ತೀಚೆಗೆ ಆ ಥರ ಮಾಡ್ತಾಯಿದೆ. ಇಲ್ಲಿಲ್ಲ, ಅದು ಬರುತ್ತೆ ಯಾವುದೋ ಒಂದು ಟೈಮಲ್ಲಿ ಬಂದು ಆಟ ಆಡಿಕೊಂಡು ಹೊಟ್ಟೋಗುತ್ತೆ. ಆ ಥರ ಮಾಡ್ತಿರೋದು. ಓಕೆ, ಬಸ್ ಪಾಸಿಗೆ ಹೋಗೋ ಕೆಲಸ ಆಗಲಿ. ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಹೋಗ್ತೀವಿ, ಹೋಗಿ ಆಗೋದೇ ಇಲ್ಲ ಕೆಲಸ. ಏನೋ ಒಂದು ಕಾರಣದಿಂದ ಆಗಿರಲ್ಲ, ವಾಪಸ್ ಬಂದ್ಬಿಡ್ತೀವಿ. ಅದಕ್ಕೆ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಬರಬೇಕು ಇವಾಗ. ಓಕೆ, ಆಮೇಲೆ ವೀಡಿಯೋನ ಏನಿದು ಕಿರ್ಚ್ಕೊಳ್ತಾ ಇದೆ ಪಾಪ. ಒಂದೇ ಆಗಿರೋದ್ರಿಂದ 2 ಇದ್ದಿದ್ರೂ ಇರ್ತಾಯಿತ್ತು, ಅದು ಒಂದೇ ಇರೋದ್ರಿಂದ ಫುಲ್ಲು ಕಿರ್ತಾ ಇರೋದು. ನಾನೇನು ಮಾಡೋಕ್ಕಾಗುತ್ತೆ ಒಂದಿರೋದಕ್ಕೆ. ನಾನು ಹಾಲು ಅನ್ನ ಎಲ್ಲ ಹಾಕಿ ಬಂದು ಆದರೂ ಕಿರ್ಚ್ತಾ ಉಂಟು. ಕೌಶಿ ಎದ್ದೇಳಿ, 7 ಕಾಲಾಯಿತು. ಸ್ನಾನ ಮಾಡ್ಕೊಂಡು ರೆಡಿ ಆಗು. ನಾನು ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡ್ತೀನಿ. ತಿಂದ್ಕೊಂಡು 9 ಗಂಟೆಗೆ ಬಿಟ್ಟರೆ ಬೇಗ ಕೆಲಸ ಮುಗಿಯುತ್ತೆ, ಆಯಿತಾ? ಆಮೇಲೆ ಫುಲ್ಲು ಟ್ರಾಫಿಕ್ಕು. 9 ಗಂಟೆಗೆ ಬಿಟ್ರು ನಾವು ಫುಲ್ಲು ಜಾಮ್ ಆಗುತ್ತೆ. ನಾವು ಹೋಗ್ತಿರೋದು ಇವಾಗ ಶಾಂತಿನಗರ, ಅಲ್ಲಿ ಹೋಗ್ತಾಯಿದ್ವಿ. ಬೆಂಗಳೂರು ಅಲ್ಲೂ ಹೋಗ್ತಿದ್ವಿ. ಒಂದೊಂದು ಸರಿ ಅಲ್ಲೋದ್ರೆ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಶಾಂತಿನಗರ ಹೋಗಬೇಕು ಅಂತೇಳಿ ಒಂದೇ ಸರಿ ಶಾಂತಿನಗರನೇ ಹೊಟ್ಟೋಗೋಣ ಅಂತೇಳಿ ಹೋಗ್ತೀವಿ. ಮೊದಲು ಬೆಂಗಳೂರು ಅಲ್ಲೇ ಮಾಡ್ತಾಯಿದ್ರು, ಅದಕ್ಕೆ ನಾವು ಅಲ್ಲಿ ಹೋಗ್ತಿದ್ವಿ. ಇವಾಗ ಅಲ್ಲಿ ಮಾಡೋದು ಮತ್ತೆ ಮಾಡಲ್ಲ ಅಂದರೆ ಮತ್ತೆ ಬಸ್ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ ಬೇಡ, ಡೈರೆಕ್ಟಾಗಿ ಶಾಂತಿನಗರ ಡಿಪೋ ಇದೆಲ್ಲ ಅಲ್ಲೇ ಹೋಗೋಣ ಅಂತೇಳಿ ಇವಾಗ ಕೆಲಸ ಎಲ್ಲ ಮುಗಿಸಿ ಹೊರಡ್ತೀವಿ. ಓಕೆ, ನಾನು 1-2 ಲೋಟ ಬಿಸಿನೀರೆಲ್ಲ ಕುಡ್ಕೊಂಡು ತಿಂಡಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಚಟ್ನಿ ಮಾಡೋಣ ಅಂತೇಳಿ, ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟೊಮೆಟೊ ಬಂದು ಒಂದು 4 ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಟೊಮೆಟೊ ರೇಟ್ ಜಾಸ್ತಿ ಇದೆ ಅಂತೇಳಿ ಟೊಮೆಟೊ ಗೊಜ್ಜು, ಟೊಮೆಟೊ ಬಾತು ಈ ಥರದ್ದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅದನ್ನು ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಇಟ್ಟಿದ್ದೀನಿ. ಯಾಕೆಂದರೆ ಅದನ್ನು ರುಬ್ಬಿಟ್ಟು ಮತ್ತೆ ಒಂದು ಒಗ್ಗರಣೆ ಮಾಡಬೇಕು. ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಮೆಂತ್ಯ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಒಂಥರ ಉದುರುತ್ತೆ ಒಂಥರ. ಹೇಗೆ ಅಂದರೆ ಒಂದೊಂದು ಸರಿ ಪಲಾವೆಲ್ಲ ಮಾಡಿದ್ರೆ ಬಿಡಿಯಾಗಿದ್ದಾಗ ಯಾವ ಥರ ಅನ್ನ ಉದುರುತ್ತೆ, ಆ ಥರ ಇದು ನೋಡೋಕ್ಕೆ ಒಂಥರ ಖುಷಿನೂ ಆಗುತ್ತೆ, ನೀಟಾಗಿದೆ, ಖುಷಿಯಾಗುತ್ತೆ ಅದು ನೋಡ್ತಾ ಇದ್ದರೆ. ಅದನ್ನು ಮಾಡಿಟ್ಕೊಂಡ್ರೆ ಪಲಾವೆಲ್ಲ ಮಾಡಿದಾಗ ಈಸಿ ಆಗುತ್ತೆ ಅಂತೇಳ್ಬಿಟ್ಟು
ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಅದಾದಮೇಲೆ ಚಪಾತಿ ಎಲ್ಲ ಮಾಡಿಬಿಟ್ಟು ತಿಂದ್ಕೊಂಡು ಕೌಶಿಗೂ ಮೋಹನ್ ಮಾಮಂಗೂ ಹಾಕ್ಕೊಟ್ಟೆ. ನಾವು ಹೊರಡಬೇಕು. ಅಷ್ಟರಲ್ಲಿ ಮೋಹನ್ ಮಾಮ ಹೇಳಿದ್ರು, ನಾನು ಬರ್ತೀನಿ ಒಟ್ಟಿಗೆ, ನೀವು ಆ ಕಡೆಗೆ ಹೋಗಿ ನಾನು ಈ ಕಡೆ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾದರೆ ರೆಡಿಯಾಗಿ ಅಂತ ಹೇಳಿದ್ವಿ. ಅಂದರೆ ಸ್ವಲ್ಪ ಬೇಗನೆ ಹೋಗ್ಬೇಕಲ್ಲ, ಅದಕ್ಕೆ ಮೋಹನ್ ಮಾಮ ಒಂದು 9:20ಕ್ಕೆ ಬೇಗನೆ ಬಿಟ್ಟರು. ನಾವು 9 ಗಂಟೆಗೆ ಬಿಡಬೇಕಿತ್ತು, ಒಂದು 20 ನಿಮಿಷ ಅವರಿಂದ ಲೇಟ್ ಆಯಿತು. ಆಮೇಲೆ ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ನೋಡಿದರೆ ಬಸ್ಸೇ ಸಿಗ್ತಾಯಿಲ್ಲ ನಮಗೆ. ಮೆಜೆಸ್ಟಿಕ್ ಗಾಡಿ ಹತ್ಬೇಕು ನಾವು. ಆಮೇಲೆ ಒಂದೊಂದು ಗಾಡಿ ಲಾಲ್ಬಾಗ್ ಸೈಡಿಂದ ಹೊರಟೋಗುತ್ತೆ, ಅದಕ್ಕೆ ಶಾಂತಿನಗರ ಹೋಗುತ್ತಾ ಅಂತ ಕೇಳಿ ಹತ್ತಬೇಕು. ಆಮೇಲೆ ಸುಮಾರು ಗಾಡಿಗಳು ಟ್ರಾಫಿಕ್ ಜಾಮ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಮುಂದೆ ಪಾಸ್ ಆಗಿಬಿಡ್ತಾಯಿತ್ತು. ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾನೆ ಇರಲಿಲ್ಲ. ಆಮೇಲೆ ನಾವು ಜಾಮ್ ಆಗಿರೋ ಜಾಗದಿಂದನೇ ಶಾಂತಿನಗರ ಹೋಗುತ್ತಾ ಅಂತ ಕೇಳಿಕೊಂಡು ಆಮೇಲೆ ಬಸ್ ಹತ್ಕೊಂಡು ಆಮೇಲೆ ಇನ್ನೊಂದೇನು ಅಂದರೆ ಕೌಶಿ ಈ ರಶ್ ಏನಾದರೂ ಬಸ್ಸಲ್ಲಿ ಏನಾದರೂ ರಶ್ ಇದ್ದರೆ ಹತ್ತೋದೇ ಇಲ್ಲ. ಇನ್ನು ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂತಲೇ ಹೇಳ್ತಾ ಇರ್ತಾನೆ. ಅವನಿಗೊಂದಷ್ಟು ಬೈದೆ, ಯಾಕೆಂದರೆ ಬಸ್ ಇದ್ರೂ ಅದಕ್ಕೆ ಹತ್ತಕ್ಕೆ ಹೋಗಕ್ಕೆ ಬಿಡಲ್ಲ. ಅಮ್ಮ ರಶ್ ಇದೆ ಅಮ್ಮ ಬೇಡ ಅಂತಲೇ ಹೇಳ್ತಾ ಇರ್ತಾನೆ. ಅದಕ್ಕೆ ಆ ಬಸ್ ಹತ್ತಲಿಲ್ಲ ನಾವು. ಅದಾದಮೇಲೆ ಬಸ್ ಸಿಕ್ತು, ಆಮೇಲೆ ಹತ್ಕೊಂಡು ಹೊರಟ್ವಿ. ಆವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೊದಲು ಟೋಟಲ್ ಇತ್ತು. ಆವಾಗ ನಾವು ತುಂಬ ಸರಿ ಇಲ್ಲಿಗೆ ಬರ್ತಾಯಿದ್ವಿ ಟೋಟಲಿಗೆ. ಬಂದು ಪಕ್ಕದ ಮನೆ ಆಂಟಿ ಇದ್ದರು, ಅವರು ಜಾಸ್ತಿ ಬರ್ತಾಯಿದ್ರು, ಅವ್ರ ಜೊತೆ ನಾನು ಕೂಡ ಬರ್ತಾಯಿದ್ದೆ. ಇಲ್ಲಿ ಬಂದು ದಿನಸಿ ಎಲ್ಲ ತೊಗೊಂಡೋಗ್ತಾಯಿದ್ರು. ಆಮೇಲೆ ಸಣ್ಣ ಪುಟ್ಟ ಈ ಮಾಲ್ಗಳೆಲ್ಲ ಆಗಿದ್ದು, ಡಿ ಮಾರ್ಟ್ ಎಲ್ಲ ಆಮೇಲೆ ಬಂದಿದ್ದು. ಡಿ ಮಾರ್ಟ್ ಬಂದಮೇಲೆ ಅಲ್ಲಿ ಹೋಗೋದೇ ಬಿಟ್ಬಿಟ್ರು. ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆಕ್ಕಿಂಗ್ನವ್ರು ಬಂದರು. ಆಮೇಲೆ ನಾನೇನು ಮಾಡಿದೆ, ಟಿಕೆಟ್ ತೊಗೊಂಡಿದ್ನಲ್ಲ ಅದನ್ನು ಮಾತ್ರ ತೊಗೊಂಡೆ ತೋರಿಸೋದಕ್ಕೆ. ಆಮೇಲೆ ಒಬ್ಬರು ಹುಡುಗಿ ಹೇಳಿದ್ರು, ಟಿಕೆಟ್ ಜೊತೆ ಆಧಾರ್ ಕಾರ್ಡು ತೋರಿಸ್ಬೇಕಂತೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡು ಮತ್ತು ಟಿಕೆಟು 2 ತೋರಿಸ್ದೆ. ಒಬ್ಬೊಬ್ಬರು ಏನು ಮಾಡಿರ್ತಾರೆ ಅಂದರೆ, ಫ್ರೀ ಅಲ್ವಾ ಯಾರು ಬರ್ತಾರೆ ಅಂದ್ಬಿಟ್ಟು ಟಿಕೆಟೇ ತೊಗೊಂಡಿರಲ್ಲ, ಆ ಥರ ಆಗಿರುತ್ತೆ. ಆಮೇಲೆ ಏನಂದರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಂದರೆ ಶಾಂತಿನಗರ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಫುಲ್ಲು ಹೆಂಗಿರುತ್ತೆ ಸೌಂಡ್, ಬರೀ ಗಾಡಿಗಳದ್ದು ಅಂದರೆ ವೆಹಿಕಲ್ ಸೌಂಡ್ಗಳೇ ಜಾಸ್ತಿ, ಗುಯ್ಯೋ ಅಂತ ಇರುತ್ತೆ. ನಾವು ಮಾತಾಡೋದು ನಮಗೆ ಕೇಳಿಸಲ್ವೇನೋ ಆ ಥರ ಸೌಂಡ್ ಇರುತ್ತೆ ಅಲ್ಲಿ. ಆಮೇಲೆ ಬಂದ್ಬಿಟ್ಟು ಇವನು ಬಸ್ ಇಳಿಬೇಕಾದ್ರೆ ಸ್ವಲ್ಪ ಕಾಲಿಗೇನೋ ಏಟು ಮಾಡ್ಕೊಂಡಂತೆ. ಅದನ್ನ ನನಗೆ ಹೇಳ್ತಾ ಇದ್ದ, ಈ ಥರ ಸ್ವಲ್ಪ ಏಟಾಯಿತು ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಧಾನಕ್ಕೆ ಇಳಿಯೋಕ್ಕಿಲ್ವಾ ಅಂತೇಳಿ. ಅದಾದಮೇಲೆ ಹೊರಟ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾಯಿದ್ವಿ, ಇಲ್ಲಿ ಪಾಸ್ ಮಾಡ್ತಾರಲ್ಲ ಆ ಜಾಗದಲ್ಲಿ, ಏಕೆಂದರೆ ಜನಗಳು ಜಾಸ್ತಿ ಇದ್ದಾರಾ ಏನು ಆ ಥರ ಎಲ್ಲ ನೋಡಿಕೊಂಡು. ಹಾಗೇ ಇಲ್ಲಿಂದ ನೋಡುವಾಗ ಅಲ್ಲಿ ಒಬ್ಬರೂ ಇರಲಿಲ್ಲ. ನನಗೆ ತಲೆ ಕೆಟ್ಟೋಯ್ತು, ಏನಪ್ಪ ಇದ್ದಾರೋ ಇಲ್ವೋ ಪಾಸ್ ಮಾಡೋರು ಅಂತ. ಆಮೇಲೆ ಹತ್ತತ್ರ ಹೋಗ್ಬೇಕಾದ್ರೆ ಇವನು ಹೇಳೋದು, ಅಮ್ಮ ಇದು ಡೋರ್ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ. ಅಂದರೆ ಒಂದು ಗೇಟ್ ಹಾಕಿದ್ದಾರೆ, ಆ ಗೇಟ್ನೇ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ದ. ಆಮೇಲೆ ತೆಗೆದು ನೋಡಿದೆ ನಾನು. ಆಮೇಲೆ ಅವರಿದ್ದರು ಪಾಸ್ ಮಾಡೋರು. ಆಮೇಲೆ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪಾಸ್ ಮಾಡಿಸಿದ್ವಿ. ಅವ್ರು ಹೇಳಿದ್ರು, ವೀಡಿಯೋ ಮಾಡ್ತಾ ಇದ್ನಲ್ಲ, ಯಾಕೆ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನನಗೆ ಈ ಥರ ಅಂತ ಹೇಳಿದೆ. ಅದಕ್ಕೆ ವೀಡಿಯೋ ಎಲ್ಲ ಆ ಥರ ಹಾಕ್ಬೇಡಿ, ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಮತ್ತೆ ಅವ್ರದ್ದು ಯಾವುದೇ ವೀಡಿಯೋನ ನಾನಿಲ್ಲಿ ಹಾಕಿಲ್ಲ, ಯಾಕೆಂದರೆ ಅವ್ರ ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ನಾನಿಲ್ಲಿ. ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾದ ಮೇಲೂ ನಾವು ವೀಡಿಯೋ ಹಾಕೋದು ಸರಿಯಲ್ಲ ಅಂತ ಅನ್ನಿಸ್ತು. ಸರಿ ಬಿಡಿ ನಾನು ಹಾಕಲ್ಲ ಅಂತ ಹೇಳಿದೆ. ಅವ್ರದ್ದು ಏನು ವೀಡಿಯೋ ಮಾಡಿದ್ದೆ ಒಳಗಡೆ ಅದನ್ನೆಲ್ಲ ಡಿಲೀಟ್ ಮಾಡಿದೆ. ಆಮೇಲೆ ನಾವು ಬಸ್ ಪಾಸ್ ಮಾಡ್ಸೋಕ್ಕೆ ಅಂತ ಹೋದಾಗ ಗೇಟ್ ಲಾಕ್ ಇತ್ತು, ಮತ್ತು ಹೋದ್ವಿ ಪಾಸ್ ಮಾಡಿಸಿದ್ವಿ. ಮಾಡಿಸ್ತಾ ಇರಬೇಕಾದ್ರೆ ಒಂದಿಬ್ಬರು ಹುಡುಗರು ಬಂದರು. ಅದಕ್ಕೆ ಮೊದಲೇ ಯಾರೂ ಇರಲಿಲ್ಲ, ಫುಲ್ಲು ಹಿಂಗಿತ್ತು ಅಂದರೆ ಖಾಲಿ ಥರ ಇತ್ತು. ನಾನು ಏನಾದರೂ ರಜಾನ ಇವತ್ತು ಓಪನೇ ಮಾಡಿಲ್ವಾ ಒಂಥರ ಟೆನ್ಷನ್ನು. ಯಾರಿಗಾದರೂ ಅಷ್ಟೇ, ಓದು ಏನಾದರೂ ಒಂದು ಕೆಲಸ ಅಂದ್ಕೊಂಡಿದ್ರೆ ಆ ಕೆಲಸ ಆಗತ್ತೆ ಅನ್ಕೊ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ನನಗೂ ಕೂಡ ಅದೇ ಥರನೇ ಟೆನ್ಷನ್ ಆಗ್ತಾಯಿತ್ತು.
ಅದಾದಮೇಲೆ ಹೋಗಿ ನೋಡಿದ್ವಿ, ಇದ್ದರು ಮಾಡಿಸ್ಕೊಂಡು ಏನಿಲ್ಲ, ಒಂದೇ ನಿಮಿಷ ಮೆಸೇಜ್ ಬಂದಿದೆಯಾ ಅಂತ ಕೇಳಿದ್ರು. ಹಾಂ ಬಂದಿದೆ ಅಂತ ತೋರಿಸಿದ್ವಿ. ಅಂದರೆ ಅಪ್ರೂವಲ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಬರುತ್ತೆ, ತೋರಿಸಿದ್ವಿ. ಆಮೇಲೆ ಸರಿ ಆಯಿತು ಅಂಥೇಳಿ ಆ ಮೆಸೇಜ್ನ ತೋರಿಸಿದ್ರೆ ಅವರು ಏನೋ ಒಂದು ಮಾಡ್ತಾರೆ. ಅದಾದಮೇಲೆ ದುಡ್ಡು ಇಸ್ಕೊಂಡು ಪಾಸ್ ಮಾಡಿ ಕೊಟ್ಟರು. ಒಂದೇ ನಿಮಿಷದಲ್ಲಿ ಆಗೋಯ್ತು. ಖುಷಿಯಾಗೋಯ್ತು, ಇಷ್ಟು ಬೇಗ ಆಗೋಯ್ತಲ್ಲ, ಮತ್ತು ಯಾರೂ ಇರಲಿಲ್ಲ, ಬೇಗ ಆಯಿತು ಅಂಥೇಳಿ ಖುಷಿಯೂ ಆಯಿತು. ಹಾಗೆ ಬರಬೇಕಾದ್ರೆ ಅಲ್ಲಿ ಕಾಯಿನು ಹಾಕಿ ವೆಯ್ಟ್ನ ಚೆಕ್ ಮಾಡೋದು ಇತ್ತು. ಅಲ್ಲಿ ಇವನು ನಾನು ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯಿತು ಚೆಕ್ ಮಾಡು ಅಂತ ಹೇಳಿದ್ರೆ ಅಲ್ಲಿ ಏನು ತೋರಿಸ್ತಾನೆ ಇಲ್ಲ. ಆದರೆ ಅದು ಹಾಳಾಗಿಬಿಟ್ಟಿದೆ. ಕಾಯಿನ್ ಹಾಕೋದು 2 ರೂಪೀಸ್ ಕಾಯಿನೇ ಹಾಕಬೇಕು. ಆಮೇಲೆ ಇವನು ಹೇಳ್ತಿದ್ದ ನೀನು ಚೆಕ್ ಮಾಡಮ್ಮ ಅಂತ. ಅದು ನೋಡಿದ್ರೆ ಫಸ್ಟೇ ಹಾಳಾಗಿಬಿಟ್ಟಿದೆ. ಆಮೇಲೆ ನಾನು ಚೆಕ್ ಮಾಡಿದ್ದೀನಿ, ನನ್ನ ವೆಯ್ಟು ಗೊತ್ತು ನನಗೆ ಅಂತ ಹೇಳ್ದೆ. ಅದಾದಮೇಲೆ ಫಸ್ಟ್ ಒಂದು ಸಲ ಆಗ್ತಾ ಅದು ಏನೂ ಬರಲಿಲ್ಲ. ಮತ್ತೆ ಇನ್ನೊಂದು ಸರಿ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ 2 ರೂಪಾಯಿ ಆಗ್ತಾ, ಮತ್ತೆ ಕೂಡ ಬರಲಿಲ್ಲ. ಆಮೇಲೆ ಅವ್ರಿಗೆ ಕೇಳಿದ್ವಿ ಇದೇನಾದರೂ ಹಾಳಾಗಿದೆಯಾ ಅಂತ. ಅದಕ್ಕೆ ಅವರು ಗೊತ್ತಿಲ್ಲ ಅಂತ ಅಂದರು. ಆಮೇಲೆ ನಾನು ಕೇಳಿದೆ, ನೀವು ಗೊತ್ತಿಲ್ಲ ಅಂತೀರಾ, ನಿಮ್ಮ ಅಂಗಡಿ ಮುಂದೆನೇ ಇಟ್ಕೊಂಡಿದ್ದೀರಲ್ಲ ಅಂತ. ಇಲ್ಲ ಮೇಡಮ್ ಅದು ನಮ್ಮದಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ 4 ರೂಪಾಯಿ ಹೋಯ್ತು ಅಂದ್ಕೊಂಡು ಬಂದ್ವಿ. ಈ ಥರ ಚೆಕ್ ಮಾಡೋಕ್ಕೆ ಮೊದಲೇ 0 ಬರುತ್ತಾ ನೋಡ್ಕೊಳ್ಳಿ. 0 ಬಂದಮೇಲೆ ನೀವು ಕಾಯಿನ್ ಹಾಕಿ. ಇವನೇನು ಮಾಡ್ದೆ, ಫಸ್ಟೇ ಕಾಯಿನ್ ಹಾಕ್ಬಿಟ್ಟ. ನಾನು ಸರಿ ಮತ್ತೆ ಬರುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ, ನೋಡಿದ್ರೆ ಬರಲೇ ಇಲ್ಲ. ಅದಾದಮೇಲೆ ಅವತ್ತು ವೆದರ್ ಸ್ವಲ್ಪ ಹೆಂಗಿತ್ತು ಅಂದರೆ ಚಳಿ ಥರ ಇತ್ತು. ಅದಕ್ಕೆ ಜಾಕೆಟೆಲ್ಲ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಫುಲ್ಲು ಬಿಸಿಲೆಲ್ಲ ಇತ್ತು. ಆಮೇಲೆ ಅಂದ್ಕೋತಾ ಇದ್ದೆ ಯಾಕಾದರೂ ಜಾಕೆಟ್ ಹಾಕ್ಕೊಬನ್ನೋ ಅಂತ. ಆಮೇಲೆ ಮಳೆ ಏನಾದರೂ ಬಂದರೆ ಎರಡಕ್ಕೂ ಯೂಸ್ ಆಗುತ್ತೆ ಇದು ಜಾಕೆಟು. ಆದ್ದರಿಂದ ಮಳೆ ಬಂದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಜಾಕೆಟ್ ಹಾಕ್ಕೊಬಂದೆ. ಆಮೇಲೆ ಒಂದು ಬ್ಯಾಗು, ಛತ್ರಿ ಎಲ್ಲ ತೊಗೊಬಂದಿದ್ದೆ ಮಳೆ ಬರುತ್ತೆ ಅಂಥೇಳಿ. ಅವತ್ತು ಮಳೆನೇ ಬಂದಿರಲಿಲ್ಲ. ನೋಡಿದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಇಲ್ಲಿ ಬಂದು ಕೂತ್ಕೊಂಡ್ವಿ, ನೋಡಿದ್ರೆ ಬಸ್ಗಳು ಒಂದೂ ಇಲ್ಲ. ಎಲ್ಲ ಏನಂದರೆ ಇದ್ರ ಬಸ್ಗಳು ಬರ್ತಾಯಿದೆ, ಬನಶಂಕರಿಗೆ ಹೋಗುವಂಥ ಬಸ್ಗಳು, ಈ ಥರ ಬಸ್ಗಳೇ ಬರ್ತಾಯಿತ್ತು. ಅದಕ್ಕೆ ನಾನು ಅಂದೆ ವೆಯ್ಟ್ ಮಾಡೋಣ ಅಂತೇಳಿ. ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಆಮೇಲೆ BMTC ಬದಲು ವಜ್ರ ಗಾಡಿಗಳು ಬರ್ತಾಯಿತ್ತು. ಅದು AC ಇರುತ್ತೆ, ನನಗೆ ಇಷ್ಟ ಆಗಲ್ಲ. ನನಗೆ ಇವಾಗಲೂ ಅಷ್ಟೇ AC ಮತ್ತು ಫ್ಯಾನು, ಇವಾಗಲೂ ಕೂಡ ನಾನು ಫ್ಯಾನ್ಗಳನ್ನ ಯೂಸೇ ಮಾಡಲ್ಲ. ಸೆಕೆ ಇದ್ರೂ ತುಂಬ ಸೆಕೆ ತಡೆಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಅಷ್ಟೇ ಫ್ಯಾನ್ ಯೂಸ್ ಮಾಡ್ತೀನಿ. ಇವಾಗ ಬಂದ್ವಿ ಮನೆಗೆ. ಟೈಮ್ ಬಂದು 1:20 ಆಗ್ತಾಯಿದೆ. ಸ್ವಲ್ಪ ನಿನ್ನೆದು ಸಾಂಬಾರಿದೆ, ಅದಕ್ಕೆ ಇವಾಗ ಮುದ್ದೆ ಮಾಡ್ತೀನಿ ಅಷ್ಟೇ. ಅಂದರೆ ಮುದ್ದೆ, ರೈಸು. ಮುದ್ದೆ ಬಂದು ನಿನ್ನೆ ಸಾಂಬಾರಲ್ಲಿ ತಿನ್ನೋದು ಸಾಕಾಗಲ್ಲ. ಸಾಂಬಾರು ಮುದ್ದೆಗಾದರೆ ಅಷ್ಟೇ ಸಾಕಾಗುತ್ತೆ. ಬೇಡ ಬೇಡ. ಮತ್ತು ರೈಸು ಏನಂದರೆ ರೈಸು, ಹಪ್ಪಳ, ಚಪಾತಿ, ಮುದ್ದೆ. ನಾವು ಡೈಲಿ ನಾವೇ ಮಾಡ್ತೀವಲ್ವ. ಅನ್ನಕ್ಕೆ ಮೊಸರು ಇದೆ, ಅದನ್ನೇ ತಿನ್ನೋದು. ಓಕೆ, ಇವನು ಪೂರಿ ತಿಂತೀನಿ ಅಂತ ಹೇಳ್ಬಿಟ್ಟು ಅದು ಡಿಸ್ಕೌಂಟ್ ಹೋದ. ಅದಕ್ಕೆ ನನ್ನನ್ನು ತಿನ್ನಕ್ಕೆ ಕರೆದೆ. ಅಲ್ಲೇ ಕದಂಬ ವೆಜ್ ಹೋಟೆಲ್ ಇದೆ, ಅಲ್ಲೇ ಹೇಳ್ತಾ ಇದೆ ಅಲ್ಲಿ ತಿನ್ನೋಣ ಅಂತ. ಮನೆಗೆ ಹೋಗಿ ಮನೇಲಿ ಏನು ಕೆಲಸ ಮಾಡಿಲ್ಲ, ನೀವು ನೋಡ್ತಿರ್ಬೋದು. ಪಾತ್ರೆಗಳೆಲ್ಲ ಬೆಳಿಗ್ಗೆ ತಿಂಡಿ ತಿಂದಿರೋದು ಎಲ್ಲ ಹಂಗಂಗೆ ಹಾಕಿದ್ದೀನಿ. ಇವಾಗ ಫಸ್ಟು ನೀರು ಕುಡ್ಕೊಂಡು ಅನ್ನಕ್ಕೆ ಇಟ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಕೆಲಸಗಳು ಮಾಡಿದ್ರೆ ಆಯಿತು ಅಂದ್ಕೊಂಡು ಇವಾಗ ಬರ್ತಿದ್ದೀನಿ ಕಿಚನಿಗೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನನಗೆ ಅಲ್ಲಿ ತನಕ ಯಾವುದೋ ಮೆಸೇಜ್ ಬರ್ತಾ ಇರಲಿಲ್ಲ. ನಿನಗೆ BMTCಗೆ ಇಟ್ಕೊಳ ಅಂದರೆ ಏನದು ಅಪ್ಲೈ ಮಾಡೋಕ್ಕೆ ಅಂತ ಕೊಟ್ಟಿದ್ನಲ್ಲ ಬಸ್ ಪಾಸ್ಗೆ, ಅದಾದಮೇಲೆ ನನಗೆ ಮೆಸೇಜ್ ಬರ್ತಿರೋದು. ಆಯಿತಾ? ಎಷ್ಟು ಬರುತ್ತೆ ಗೊತ್ತಾ? ಕ್ರೋಮಿಂದ ಬರೀ ಸುಮಾರು ಬರ್ತಾನೆ ಇರ್ತದೆ. ಅದೆಷ್ಟು ಡಿಲೀಟ್ ಮಾಡಿ ಸುಮ್ಮನೆ ಕ್ಲಿಯರ್ ಮಾಡ್ತಾ ಇರ್ತೀನಿ, ಆದರೂ ಬರ್ತಾ ಇರುತ್ತೆ. ಬೇರೆದ್ದೆಲ್ಲ ಬರ್ಬಾರ್ದಾ? ನಾನು ಕೊಟ್ಟಿಲ್ಲ, ನಾನು ಕೊಟ್ಟಿರೋದು ಎರಡೇ. ಆ BMTC ಅಪ್ಲಿಕೇಶನ್ ಬಿಡ್ತಾರಲ್ಲ ಹಾಗೆ ಇನ್ಫಾರ್ಮ್ ಮಾಡೋದು ಒಂದು ನೋಟಿಫಿಕೇಶನ್ ಆನ್ ಮಾಡಿಲ್ಲ. ನಾನು ಇನ್ಫಾರ್ಮ್ ಮಾಡೋಕ್ಕೆ ಹೇಳಿದೆ, ಅದು ಆಗಲೇ ಬಂತು ಇನ್ಫಾರ್ಮ್.
ಬಿಟ್ಟಿದ್ದಾರೆ ನೀವು ಮಾಡಿಸ್ಕೊಳ್ಳಿ ಅಂತ ಬಂತು. ಟೈಮ್ ಬಂದು ಇವಾಗ 3:30 ಆಗಿದೆ. ಇವಾಗ ಅಡುಗೆ ಮಾಡಿ ಊಟ ಮಾಡಿ ಕಸ ಎಲ್ಲ ಗುಡಿಸಿ ಮತ್ತು ಮೇಲಿಂದ ಬಟ್ಟೆ ಎಲ್ಲ ಎತ್ಕೊಬಂದು ಮಡ್ಚಿಟ್ಟಿದ್ದೀನಿ. ಇವಾಗ ತಲೆಗೆ ಸ್ನಾನ ಮಾಡಬೇಕು. ಅಂದರೆ ನಿನ್ನೆನೂ ಮಾಡಿದ್ದೆ, ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಂಡು ಮಾಡೋಣ ಅಂಥೇಳಿ ಗೀಝರ್ ಆನ್ ಮಾಡಿದ್ದೀನಿ. ಕಸ ಗುಡಿಸಿದ್ದೀನಿ ಅಷ್ಟೇ, ಒರೆಸೋದಕ್ಕೆ ಇವ್ನಿಗೆ ಹೇಳಿದ್ದೀನಿ ಒರೆಸು ಅಂತ. ಕೂತಿದ್ದಾನೆ ಹಾಗೆ. ನಾನು ಸ್ವಲ್ಪ ಹೊತ್ತು ಮೊಸರು ಹಾಕ್ಬಿಟ್ಟು ಮಸಾಜ್ ಥರ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನೋಡೋಣ, ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನಾಳೆ ಅಂದರೆ ಶನಿವಾರ ಅಲ್ವಾ, ಫುಲ್ಲು ರಶ್ ಇರ್ತಾರೆ, ಅದರಿಂದ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು 3 ಗಂಟೆ ಟೈಮಲ್ಲಿ ಮಳೆ ಬರ್ತಾಯಿತ್ತು, ಅಂದರೆ ಸಣ್ಣ ಸಣ್ಣ ಹನಿ ಬೀಳ್ತಾಯಿತ್ತು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಅಂದರೆ 5 ಗಂಟೆಗೆ ಹೋಗೋಣ ಅಂತ. ಮಳೆ ಏನಿಲ್ಲ, ಚೆನ್ನಾಗಿದೆ ವೆದರು ಅಂತಂದರೆ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಳೆ ಬರೋ ವಾತಾವರಣ ಏನಾದರೂ ಇದ್ದರೆ ಎಲ್ಲೂ ಹೋಗಲ್ಲ, ಕ್ಯಾನ್ಸಲ್ ಮಾಡೋದು. ಇನ್ನೇನಿದ್ರು ನಾಳೆ 3 ಗಂಟೆಗೆ ಬರ್ತೀಯಲ್ವ ನೀನು? 3 ಗಂಟೆ ಅಂದರೆ 3 ಗಂಟೆಗೆ ಬಿಟ್ಟರೆ 3:30, 3:45 ಬರ್ತೀಯ. ನಾಳೆ ಅಥವಾ ಸಂಡೇ ಹೋಗೋದು ಅಂತ ಆಗುತ್ತೆ, ನೋಡೋಣ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಹಾಗೆ ಟೈಮ್ ಬಂದು 5 ಗಂಟೆ ಆಗ್ತಾಯಿತ್ತು. ಅದಕ್ಕೆ ಕೌಶಿ ಹೇಳ್ತಾ ಇದ್ದ ಒಟ್ಟಿಗೆ ಕಾಫಿ ಕುಡ್ಕೊಂಡು ಆಮೇಲೆ ಹೋಗೋಣ ಡಿಮಾರ್ಟಿಗೆ, ಕಾಫಿನೂ ಕುಡ್ಕೋಗೋಣ ಅಂತ ಹೇಳ್ತಾ ಇದ್ದ. ಆಮೇಲೆ ಸರಿ ಆಯಿತು ಅಂಥೇಳಿ ಕಾಫಿನೂ ಕೂಡ ಮಾಡಿಬಿಟ್ಟು ಇವಾಗ ಕುಡ್ಕೊಂಡು ಹೊರಡಬೇಕು ಡಿಮಾರ್ಟಿಗೆ. ನಾನು ಸುಮಾರು ತಿಂಗಳಿಂದ ನಾಳೆ ಹೋಗೋಣ ಅಂದ್ಕೊಂಡು ಹಂಗೆ ಇಷ್ಟು ತಿಂಗಳಾಗೋಯ್ತು. ಇದೇ ಥರನೇ ಮ್ಯಾನೇಜ್ ಮಾಡಿಬಿಟ್ಟೆ. ಅದಾದಮೇಲೆ ಏನಂದರೆ ಮೋನ್ಮಮ್ಮನ ಹೇಳ್ತಾಯಿದ್ರು, ಒಟ್ಟಿಗೆ ಹೋದರೆ ಒಂಥರ ರಿಸ್ಕ್ ಅನಿಸುತ್ತೆ. ತಿಂಗಳು ಹೋದ್ರಿ ಅಂದರೆ ಹೋಗಿ ತಂದುಬಿಟ್ರೆ ಸಾಮಾನು ಅಷ್ಟೊಂದು ರಿಸ್ಕ್ ಅನಿಸಲ್ಲ. 1-2 ಸಾಮಾನುಗಳಿಗೆಲ್ಲ ನಾವಿಲ್ಲಿ ಚಿಕ್ಕ ಅಂಗಡಿಗಳಿಗೆ ಕಳಿಸ್ಬೇಕಾಗತ್ತೆ. ಅವ್ರಿಗೇನಂದರೆ ನಾನೇನಾದರೂ ಸಾಮಾನು ಹೇಳ್ತಾ ಇರ್ತೀನಲ್ಲ, ಒಂದು ಅಂತ ಅಂದ್ಬಿಟ್ಟು 2-3 ಸಾಮಾನುಗಳು ಹೇಳ್ತೀನಿ ತೊಗೊಬರೋದಕ್ಕೆ. ಆವಾಗ ಅವರು ಯಾವುದೋ ತಂದಿರ್ತಾರೆ, ಒಂದೊಂದು ಸರಿ ಯಾವುದೋ ಬ್ರ್ಯಾಂಡ್ ಇನ್ನೊಂದು ಯಾವುದೋ ಬ್ರ್ಯಾಂಡ್ ತಂದಿರ್ತಾರೆ. ಆವಾಗ ನಾನು ಈ ಬ್ರ್ಯಾಂಡ್ ತರಬಾರ್ದಿತ್ತು, ಇದು ಅಷ್ಟು ಚೆನ್ನಾಗಿರಲ್ಲ ಆ ಥರ ಎಲ್ಲ ಹೇಳಿದಾಗ ಆವಾಗ ಕೋಪ ಬಂದ್ಬಿಡೋದು. ಅವ್ರು ಯಾವ್ದು ತರ್ತಾರೆ ಅದನ್ನು ನಾವು ಅಂದರೆ ಇಟ್ಕೊಂಡು ಯೂಸ್ ಮಾಡಿದ್ರೆ ಅವರಿಗೆ ಕೋಪನೂ ಬರೋಲ್ಲ, ಏನೂ ಬರೋಲ್ಲ. ಆದರೆ ನಾವು ಪ್ರಶ್ನೆ ಮಾಡಬಾರ್ದು, ಏನು ಇದು ತಂದಿದ್ದೀರಾ, ಈ ಬ್ರ್ಯಾಂಡ್ ಚೆನ್ನಾಗಿರಲ್ಲ, ಇದರಲ್ಲಿ ಈ ಥರ ಇರುತ್ತೆ, ಆ ಥರ ಹೇಳ್ದಾಗಂತೂ ಸಖತ್ ಕೋಪ ಬಂದುಬಿಡುತ್ತೆ. ಅದಕ್ಕೆ ಯಾವಾಗಲಾದರೂ ಒಂದೇನಾದರೂ ಹೇಳಿದಾಗ ಆ ಥರ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಒಟ್ಟಿಗೆ ಅಂದರೆ ಈಗ 2-3 ತಿಂಗಳು ಬಿಟ್ಕೊಂಡು ಹೋಗೋದು ಸಾಮಾನು ತರೋದಾದರೆ ತುಂಬ ಆಗಿಬಿಡುತ್ತೆ. ತಿಂಗಳು ಕರೆಕ್ಟಾಗಿ 1 ತಿಂಗಳಿಗೆ ಏನು ಮನೆಗೆ ದಿನಸಿ ಬೇಕೋ ಅದನ್ನು ಆವಾಗಲೇ ಹೋಗಿ ತಂದುಬಿಟ್ರೆ ತುಂಬ ಅನಿಸಲ್ಲ. ನಾವೇನು ಮಾಡೋದು, ನಾನು ಅಂದ್ಕೊಂಡಿದ್ದೇನೆಂದರೆ ಫೆಬ್ರವರಿಯಲ್ಲಿ ತಂದಿದ್ದಲ್ವ, ಇನ್ನು ಕೌಶಿಗೂ ಇನ್ನು ರಜಾ, ಅವನು ಊರಿಗೆಲ್ಲ ಹೋಗ್ತಿರ್ತಾನೆ. ನಾನು ಆವಾಗವಾಗ ಊರಿಗೆ ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಅದಕ್ಕೆ ಅಷ್ಟೊಂದೇನು ಸಾಮಾನುಗಳು ಬೇಡ ಅಂದ್ಬಿಟ್ಟು ಇಲ್ಲೇ ಮಾಮೂಲಿ ಚಿಕ್ಕ ದಿನಸಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಮನೆಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ತೊಗೊಂಡು ಬಂದಿದ್ದು. ಅದಕ್ಕೆ ಅವರು ಹೇಳ್ತಾನೆ ಇದ್ದರು, ಅವನು ಕೌಶಿ ಹೇಳ್ತಾನೆ ಇದ್ದ, ಬಾ ಅಮ್ಮ ಹೋಗೋಣ ಅಂತ. ನಾನು ಈಗ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಇದ್ದೆ. ಒಂದು ತೊಗೊಂಡಿದ್ದೀನಿ, ಆ ಕಡೆಯಿಂದ ಹೊಡೆದು ಬಿಡ್ತೀನಿ ಜೋರಾಗಿ, ಬೇಡ ಬಿಡಿ. ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕೆ ಹೇಳು, ಪಿಜ್ಜಾ ಸತ್ತೀನಿ. ನಿಯರ್ಲಿ 200 ಇದು ವಿಡಿಯೋ ಮಾಡು, ಬ್ಯಾಕ್ ಕ್ಯಾಮ್ರಾಗೆ ಬಂದು ದುಡ್ಡು ತೊಗೊಂಡು ಮಾಡು. ಹಾಂ ಇಟ್ಕೊಡಮ್ಮ, ದುಡ್ಡು ತಗೋಬರ್ತೀನಿ. ಏನು ಬೇಕು ನಾನು ನಿಮಗೆ ತೊಗೊಳ್ಬೇಕಾಗಿರೋದಲ್ವಾ? ಸರಿ ಕೊಟ್ಟಿದ್ದ ಬಟ್ಟೆನೇ ರೋಜಿಗೆ ಕೊಟ್ಬಿಟ್ರಿ. ಇವಾಗ ಏನು ಮಾಡಿ ಗೊತ್ತಾ, ನನ್ನ ಹತ್ರ ಸಾಲ ಇಸ್ಕೊ, ಆಮೇಲೆ ನನಗೆ ಕೊಡು, ಆಯಿತಾ? ಆಯಿತು. ಹಳೆ ಡ್ರೆಸ್ಸು, ಹಳೆ ಎಲ್ಲ ಹೊಸ ಡ್ರೆಸ್ ಇದು. ಇಲ್ಲೆಲ್ಲ ಕಾಣುತ್ತಲ್ಲಮ್ಮ, ಅದಿರೋದು ನಿಟ್ಟಂಗೆ. ಬಾ, ನಾನು ಕ್ಯಾಶ್ ತಗೊಂಡಿಲ್ಲ, ಹೇಳಿದ್ದೀನಿ.
ಹೇಳಲ್ಲ ಆಮೇಲೆ ಕಳಿಸ್ಕೊಡು. ಹಾಕ್ಕೊಡು ಸಾಕ. ತುಂಬ ಬರುತ್ತೆ ಹಾಗೆ. ಸರಿ ಪ್ರಾಬ್ಲಮ್. ಡಿಮಾರ್ಟ್ ಹತ್ರ ಬಂದ್ವಿ. ಫಸ್ಟ್ ಏನು ಅಂದ್ಕೊಂಡಿದ್ವಿ ಅಂದರೆ ಇವನು ಪಿಜ್ಜಾ ಕೇಳ್ತಿದ್ನಲ್ಲ, ಅದಕ್ಕೆ ಫಸ್ಟು ಪಿಜ್ಜಾ ತಿಂದ್ಕೊಂಡು ಆಮೇಲೆ ದಿನಸಿ ಎಲ್ಲ ತೊಗೊಳ್ಳೋಣ ಅಂತ ಅವನಿಗೆ ಹೇಳಿದೆ. ಅದಕ್ಕೆ ಅಮ್ಮ ಬೇಡಮ್ಮ, ಈಗ ತಾನೇ ಕಾಫಿ ಎಲ್ಲ ಕುಡ್ದಿದ್ದೀವಲ್ವ, ಅದಕ್ಕೆ ಇವಾಗ ಬೇಡ, ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ದ. ಹೌದಾ ಸರಿ ಬಿಡು ಹಾಗೆ ಮಾಡೋಣ. ನಾನು ಅಂದ್ಕೊಂಡೆ ಅಬ್ಸರ್ವೇ ಮಾಡಿರಲಿಲ್ಲ ಏನಂತ. ಹೊರ್ಗಡೆ ನಿಂತ್ಕೊಂಡು ಪಿಜ್ಜಾ ಎಲ್ಲ ತಿನ್ನಬೇಕು. ಆದರೆ ನಾನು ಅದನ್ನು ನೋಡಲೇ ಇಲ್ಲ, ನಾನು ಬಂದೆ ಆದರೆ ಅಬ್ಸರ್ವೇ ಮಾಡಲಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೀನಂದ್ರೆ ಒಳಗಡೆ ಪಿಜ್ಜಾ ಎಲ್ಲ ಕೊಡ್ತಾರೆ, ಅಲ್ಲೇ ಕೂತ್ಕೊಂಡು ತಿನ್ನೋ ಥರ ಎಲ್ಲ ಇದೆ ಅಂತ. ಆ ಥರ ಇಲ್ಲ, ಹೊರಗಡೆನೇ ನಿಂತ್ಕೊಂಡು ಆರ್ಡ್ರ್ ಮಾಡಬೇಕು, ಮತ್ತು ಅಲ್ಲಿಂದನೇ ಕೊಡ್ತಾರೆ, ಮತ್ತು ಹೊರಗಡೆನೇ ಕೂತ್ಕೊಂಡು ತಿನ್ನಬೇಕು, ಆ ಥರ ಇದೆ. ಆಮೇಲೆ ಡಿಮಾರ್ಟಲ್ಲೆಲ್ಲ ಹೀಗೆ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ನಾವು ಆವಾಗವಾಗ ಈ ಥರ ಸ್ವಲ್ಪ ಸಣ್ಣ ಪುಟ್ಟದಾಗಿ ಒಂದೊಂದು ವಿಡಿಯೋ ಮಾಡ್ಕೊಂಡಿರ್ತೀವಿ ಅಷ್ಟೇ. ಬೇರೆ ಮಾಲ್ಗಳಲ್ಲಿ ಈ ಥರ ಎಲ್ಲ ಏನಿಲ್ಲ, ಏನಾದರೂ ವಿಡಿಯೋ ಮಾಡ್ಕೋಬೋದು. ಇಲ್ಲಿ ಮಾತ್ರ ಹೇಳ್ತಾರೆ ವಿಡಿಯೋ ಮಾಡಬೇಡಿ ಅಂತಲೇ ಹೇಳ್ತಾರೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಬೋರ್ಡೆಲ್ಲ ಹಾಕ್ಬಿಟ್ಟಿರ್ತಾರೆ, ಫೋಟೋ ವಿಡಿಯೋ ಎಲ್ಲ ಮಾಡಬೇಡಿ ಅಂತಲೇ ಹೇಳ್ಬಿಟ್ಟಿರ್ತಾರೆ. ಅದಾದಮೇಲೆ ನಮಗೇನೇನೆಲ್ಲ ದಿನಸಿ ಎಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಆಮೇಲೆ ಫಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಮ್ಯಾಟು ಮತ್ತು ಸ್ವೆಟರು, ಈ ಥರದ್ದು ಛತ್ರಿ, ಈ ಥರದ್ದೆಲ್ಲ ಅಲ್ಲಿ ಸಿಗುತ್ತೆ. ಆಮೇಲೆ ಇವನು ಮಳೆ ಬಂದರೆ ಯೂಸ್ ಮಾಡ್ತಾರೆ ನೋಡಿ, ಆ ಥರದ್ದು ಒಂದು ತೊಗೊಳ್ತೀನಿ, 150 ರೂಪಾಯಿ ಅಂತ ಹೇಳ್ತಾ ಇದ್ದ. ಅಲ್ಲೇ ನೋಡ್ತಾ ಇರ್ಬೋದು, 149 ರೂಪಾಯಿ. ನಾನು ಬೇಡ ಕಣೋ ಅಂತ ಅಂದ್ರೂ ಕೇಳಿಲ್ಲ, ಒಂದು ಇರಲಿ ಬಿಡಮ್ಮ ಅಂದ್ಬಿಟ್ಟು ಒಂದು ತೊಗೊಳ್ತೀನಿ ಅಂತ ಹೇಳ್ದ. ಆಮೇಲೆ ನಾನು ಬೇಡ ಅಂತಲೇ ಹೇಳ್ತಾಯಿದ್ದೆ, ಅದಕ್ಕೆ ಇವನವ್ರ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ದ, ಹಿಂಗೆ ತೊಗೊಳ್ತೀನಿ ಅಪ್ಪ, ಅಮ್ಮ ಬೇಡ ಬೇಡ ಅಂತ ಹೇಳ್ತಾ ಇದೆ ಅಂತ. ಆಮೇಲೆ ಅವರಪ್ಪ ಸರಿ ಆಯಿತು ತೊಗೋ, ನೀನಾದರೂ ಹಾಕ್ಕೋಬೋದು ಇಲ್ಲ ನಾನಾದರೂ ಹಾಕ್ಕೋಬೋದು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ತೊಗೊಳ್ಳಿ ಅಂದ್ಬಿಟ್ಟು ಒಂದೇ ಒಂದು ತೊಗೋ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡು ಆಮೇಲೆ ಬಿಲ್ ಮಾಡಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಬಂದು ಇಲ್ಲಿ ಏನೆಲ್ಲ ದಿನಸಿ ಎಲ್ಲ ಇದೆ ಅದನ್ನೆಲ್ಲ ನಾವಿಲ್ಲಿ ಬ್ಯಾಗಲ್ಲಿ ಹಾಕಿ ಇಡಬೇಕು. ಅಂದರೆ ಬಿಲ್ ಮಾಡಿಸ್ಬೇಕಾದ್ರೇ ಮೋಹನ್ ಮಾಮನಿಗೆ ಫೋನ್ ಮಾಡಿಬಿಟ್ಟಿರ್ತೀವಿ, ಈ ಥರ ಬಿಲ್ಲೆಲ್ಲ ಮಾಡಿಸ್ತಾಯಿದ್ದೀವಿ ಬನ್ನಿ ಅಂತೇಳಿ. ಆವಾಗ ಅವರು ಬರೋದಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ. ಆದ್ದರಿಂದ ಆಮೇಲೆ ಫೋನ್ ಮಾಡಿದ್ವಿ. ನಾವು ಇದನ್ನೆಲ್ಲ ಒಂದು ಬ್ಯಾಗಲ್ಲಿ ತುಂಬಿಸೋದ್ರೊಳಗಡೆ ಮೋಹನ್ ಮಾಮ ಕೂಡ ಬರ್ತಾರೆ. ಇದನ್ನೆಲ್ಲ ತೆಗೆದು ಈ ಥರ ನೋಡಿ ಎಷ್ಟು ತಿಂಗಳಾಗಿತ್ತು, ಎಷ್ಟು ತಿಂಗಳಿಗೆ ಇಷ್ಟು ಸಾಮಾನೆಲ್ಲ ತೊಗೊಂಡಿದ್ದೀವಿ. ಆದರೂ ಒಂದೊಂದು ಮರ್ತೋಗ್ಬಿಟ್ಟಿದೆ. ಮರ್ತೋಗಿರೋದನ್ನ ಆವಾಗವಾಗ ಕೌಶಿಯನ್ನು ಕಳಿಸಿದ್ರು ಕೂಡ ಬಂದು ತೊಗೊಬರ್ತಾನೆ, ಇದ್ರದ್ದೆಲ್ಲ ಏನು ಚಿಂತೆ ಇಲ್ಲ. ಇಷ್ಟು ಆಗಿದೆ. ಆಮೇಲೆ ಮೋಹನ್ ಮಾಮ ಸುಮಾರು ಹೊತ್ತಾಯಿತು ಬರಲೇ ಇಲ್ಲ. ಆಮೇಲೆ ಕೌಶಿಗೆ ಹೇಳಿದೆ, ಮತ್ತೆ ಅಪ್ಪನಿಗೆ ಫೋನ್ ಮಾಡು, ಇಷ್ಟೊತ್ತಾಯಿತು ಬರಲೇ ಇಲ್ವಲ್ಲ ಅಂತೇಳಿ. ನಾವು ಫೋನ್ ಮಾಡೋದಕ್ಕೂ ಬಂದೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಎಲ್ಲ ಪಿಜ್ಜಾ ತಿಂತಾಯಿದ್ರೆ ನಮಗೂ ಕೂಡ ಬಾಯಲ್ಲಿ ನೀರು ಬರ್ತಾಯಿತ್ತು, ಯಾಕೆಂದರೆ ಅದ್ರ ಸ್ಮೆಲ್ಲು ನೋಡಿ, ಅಲ್ಲೆಲ್ಲ ನಿಂತಿದ್ದಾರೆ ಎಲ್ಲರೂ. ಸ್ಮೆಲ್ಲು ಹೆಂಗೆ ಬರ್ತಾಯಿದೆ ಅಂದರೆ ನಮಗೂ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಏಕೆಂದರೆ ಅಲ್ಲೇ ಟೈಮ್ ಆಗೋಗಿತ್ತು, ನಾವು ಹೋಗಿ ಆರ್ಡ್ರ್ ಮಾಡಿ ಮತ್ತು ನಾವು ತೊಗೊಂಡು ಅಲ್ಲಿ ತಿಂದು ನಾವು ಬರೋದ್ರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು
ಬೇಡ ಇನ್ನೊಂದಿನ ತಿನ್ನೋಣ ಅಂದ್ಬಿಟ್ಟು ಹೇಳ್ದೆ ಕೌಶಿಗೆ. ಅವನು ಸರಿ ಆಯಿತು ಅಂದ. ಅವನೇನಾದರೂ ಇಲ್ಲ ತಿನ್ನೋಣ ಅಂತ ಏನಾದರೂ ಅಂದಿದ್ರೆ ನಾನು ಸರಿ ಆಯಿತು ತಗೋ ತಿನ್ಕೊಂಡೇ ಹೋಗೋಣ ಅಂತ ಹೇಳ್ತಾಯಿದ್ದೆ. ಅವನು ಕೂಡ ನಾನು ಅಂದ ತಕ್ಷಣವೇ ಸರಿ ಆಯಿತು ಬಿಡಮ್ಮ ಇನ್ನೊಂದು ದಿನ ಬರೋಣ, ಇವಾಗ ಬೇಡ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ದೆ. ಮತ್ತು ಅಪ್ಪನಿಗೂ ಕೂಡ ಅಂದರೆ ಮೋಹನ್ ಮಾಮನಿಗೂ ಕೂಡ ಫೋನ್ ಮಾಡಿಬಿಟ್ಟಿದ್ವಿ. ಇನ್ನು ಬಂದಮೇಲೆ ಅವರು ವೆಯ್ಟ್ ಮಾಡಲ್ಲ, ಅದಕ್ಕೋಸ್ಕರ ಸರಿ ಇನ್ನೊಂದು ದಿನ ತಿನ್ನೋಣ ಅಂತ ಅನ್ನಿಸ್ತು. ಪಿಜ್ಜಾ ಅಂದ ತಕ್ಷಣ ಏನಿರಬೇಕಂದ್ರೆ ಚೀಸು ನನಗಂತೂ ಜಾಸ್ತಿ ಇರಬೇಕು, ಆ ಥರದ್ದು ಇಷ್ಟಪಡ್ತೀನಿ. ಪಿಜ್ಜಾ ಅಂದ ತಕ್ಷಣವೇ ಚೀಸ್ ಜಾಸ್ತಿ ಇರುತ್ತೆ, ಒಂದೊಂದರಲ್ಲಿ ಲೈಟಾಗಿರುತ್ತೆ, ತುಂಬ ಇರೋಲ್ಲ. ಅದೇ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ನಿಗೆ ಹೇಳ್ತಾಯಿದ್ದೆ, ಯಾವಾಗ ಮೊದಲೊಂದು ದಿನ ತಂದಿದ್ದೆ ಅವಾಗ ಹೇಳಿದ್ದೆ ಚೀಸ್ ಜಾಸ್ತಿ ಇರುವಂಥದ್ದನ್ನ ಬುಕ್ ಮಾಡ್ಕೊಂಡು ತೊಗೋಬಾ ಅಂತೇಳಿ. ಟೈಮ್ ಬಂದು ಇವಾಗ 8:40 ಆಗ್ತಾಯಿದೆ. ಅದಕ್ಕೀಗ ಅಡುಗೆ ಮಾಡುವಂಥ ಮೂಡಿಲ್ಲ. ಚೈನು ಒಳಗಡೆ ಬಿಟ್ಬಿಟ್ಟಿದೆ. ನನಗೆ ಹೊರಗಡೆ ಹಾಕಿ ಅಭ್ಯಾಸ, ಒಳಗಡೆ ಬಿಟ್ಕೊಂಡ್ರೆ ಏನೋ ಒಂಥರ ಅನಿಸುತ್ತೆ. ಇವಾಗ ನೋಡಿ ಒಂದು ಲುಕ್ ಕಾಣಿಸುತ್ತೆ. ಅದಕ್ಕೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ. ಮಧ್ಯಾಹ್ನ ಅಲ್ಲೋಗಿದ್ವಿ, ಬೆಳಿಗ್ಗೆ ಮಧ್ಯಾಹ್ನ ಮನೆಗೆ ಬಂದ್ವಿ, ಇರೋದನ್ನು ಅಡ್ಜಸ್ಟ್ ಮಾಡಿದ್ದೆ. ಇವಾಗ ಇಷ್ಟೊತ್ತಾಗಿದೆ, ಇವಾಗ ಅನ್ನ ಸಾಂಬಾರು ಮುದ್ದೆ ಯಾವುದೂ ಮಾಡೋ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಮೋಹನ್ ಮಾಮ ಮತ್ತು ಕೌಶಿ ಇಬ್ಬರು ಹೋಗಿದ್ದಾರೆ. ಏನಾದರೂ ಅಲ್ಲೇ ಹೊರಗಡೆ ಏನಾದರೂ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಏನು ತರ್ತಾರೆ ಅಂತ ಗೊತ್ತಿಲ್ಲ. ಕುಸ್ಕ ತೊಗೊಬನ್ನಿ ಅಂತ ಹೇಳಿದ್ದೀನಿ, ಚಿಕನ್ ಬಿರಿಯಾನಿದು ಕುಸ್ಕ. ಪೀಸ್ ಇರೋದು ಅಷ್ಟು ಇಷ್ಟ ಆಗಲ್ಲ. ಪೀಸು ಚಿಕನ್ ಬಿರಿಯಾನಿಯಲ್ಲೆಲ್ಲ ಹೇಗಿರುತ್ತೆ ಅಂದರೆ ಇಷ್ಟಿಷ್ಟು ದಪ್ಪ ಇರುತ್ತೆ ಒಂದೊಂದು ಪೀಸು, ದಪ್ಪ ಇರುತ್ತಲ್ಲ, ಅಷ್ಟೊಂದೇನು ಇಷ್ಟ ಆಗಲ್ಲ. ಅದಕ್ಕೆ ಜಾಸ್ತಿ ನಾನು ಕುಸ್ಕನೇ ತರಿಸೋದು. ಅದಕ್ಕೆ ಕುಸ್ಕನ ತೊಗೊಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಮತ್ತೇನೊಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ, ಯಾಕೆಂದರೆ ಟೈಮ್ ಇಷ್ಟೊತ್ತಾಗಿರೋದ್ರಿಂದ. ಇವಾಗ ಖಾಲಿಯಾಗಿರುತ್ತಾ ಉಳಿದಿರುತ್ತೆ ಏನೋ ಗೊತ್ತಿಲ್ಲ. SFCಯಲ್ಲಿ ತರಿಸೋದು ಜಾಸ್ತಿ. SFCಯಲ್ಲಿ ತಂದರೆ ಚೆನ್ನಾಗಿರುತ್ತೆ, ಇಷ್ಟ ನನಗೆ. ಅದಕ್ಕೆ ಅಲ್ಲೇ ತರ್ತಾರೆ, ಜಾಸ್ತಿ ಅಲ್ಲೇ ತರೋದು. ನೋಡೋಣ ಏನು ಸಿಗುತ್ತೆ ಅದನ್ನು. ನಾನು ಹೇಳಿ ಸಿಕ್ಕಿಲ್ಲ ಅಂದರೆ ನಾಟಿ ಕೋಳಿ ಬಿರಿಯಾನಿ ಹೇಳಿದ್ದೀನಿ, ಅದರಲ್ಲಿ ಅಂದರೆ ಕುಸ್ಕ ಮಾತ್ರ. ಅದರಲ್ಲಿ ಅದೇನಾದ್ರು ಸಿಕ್ಕಿಲ್ಲ ಅಂದರೆ ಬೇರೆ ಯಾವುದಾದ್ರು ತೊಗೊಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.